2 ಆಲೂಗಡ್ಡಿ ಅರ್ಧ ಬಟ್ಟಲು ಸಾಬ್ದಾಣಿ ಇದ್ರ ಸಾಕ್ರಿ. ಹಿಂಗೆ ಹಪ್ಪಳು ಮಾಡ್ಬೋದ್ರಿ. ಗೊತ್ತಿದ್ದವ್ರು ಬಿಡ್ರಿ, ಯಾರಿಗೆ ಗೊತ್ತಿಲ್ಲ ಅವರು ಟ್ರೈ ಮಾಡಿ ನೋಡ್ರಿ. ಅರ್ಧ ಬಟ್ಟಲು ಸಾಬುದಾಣಿಗೆ ಅರ್ಧ ಬಟ್ಟಲು ನೀರು ಹಾಕಿ ರಾತ್ರಿ ಎಲ್ಲ ನೆನೆಲಕ್ಕ ಬಿಟ್ಟಿದ್ರಿ. ನೆಂದು ಒಂದು ಬಟ್ಟಲು ಆಗ್ಯಾವ್ರಿ. ಈಗ ಇದ್ರಾಗ ಏನು ಮಾಡ್ತೀನಿ ರೀ, ಅರ್ಧ ಬಟ್ಟಲು ನೀರು ಹಾಕಿ ರುಬ್ಕೊಂಡು ತಂದು ಈ ಕಡಾಯಿನಾಗ ಬರಕ್ಕೆ ಬಿಡ್ತೀನಂತ್ರಿ. ಮೀಡಿಯಮ್ ಸೈಜ್ದು 2 ಆಲೂಗಡ್ಡಿ ತೊಳೆದು ಸೊಪ್ಪಿ ಎಲ್ಲ ತೆಗೆದು ಹಿಂಗೆ ಹೋಳು ಮಾಡಿ ನೀರಾಗ ಹಾಕ್ತೀನಿ ರೀ. ಹಿಂಗೆ ಮಾಡೋದ್ರಲ್ಲಿಂದ ಕಪ್ಪಾಗಲ್ರಿ. ಈಗ ಈ 1 ಬಟ್ಟಲು ಆಲೂಗಡ್ಡಿ ಹೋಳ್ಗೊಳ್ದಾಗ ಅರ್ಧ ಬಟ್ಟಲು ನೀರು ಹಾಕಿ ರುಬ್ಕೊಂಡು ತಂದು ಇದ್ರಾಗೆ ಚಂದ ಸೋಸ್ಕೊತೀನಂತ್ರಿ. ಮತ್ತು ಈಗ 4 ಬಟ್ಟಲು ನೀರು ಬರಕ್ತೀನಿ ರೀ. ಒಟ್ಟು ಇಲ್ಲಿ ನಾನು 5 ಬಟ್ಟಲು ನೀರು ಬಳಸೀನಿ ರೀ. ಚಂದ ಕಲಿಸ್ಕೊತಾ ಏನು ಮಾಡ್ತೀನಿ ರೀ, 15-20 ನಿಮಿಷ ಕುದಿಸ್ತೀನಂತ್ರಿ. ಈಗ ಇದ್ರಾಗ ರುಚಿಗೆ ಬೇಕಾದಟ್ಟು ನಾವು ಏನು ಮಾಡ್ಬೇಕಾಗ್ತದೆ ರೀ, ಉಪ್ಪು ಹಾಕಿ ಕಲಿಸ್ಬೇಕಾಗ್ತದೆ ರೀ. ಮತ್ತು ಇದು ಕುದ್ದುದಿಲ್ಲ ಅಂತ ಚೆಕ್ ಮಾಡ್ಲಕ್ಕ ನೀರಾಗ ಹಾಕ್ದ್ರೆ ಹಿಂಗೆ ಹಿಟ್ಟು ತೇಲ್ಬೇಕ್ರಿ, ತಳಕ ಹತ್ತಬಾರ್ದ್ರಿ. ಇಲ್ಲಾಂದ್ರೆ ಹಿಂಗೆ ಲೈನ್ ಎಳೆದು ನೋಡ್ರಿ ನಡೀತದ್ರಿ. ಇದು ಉಗುರು ಬೆಚ್ಚಗಾದ್ಮೇಲೆ ಏನು ಮಾಡ್ಬೇಕಾಗ್ತದ್ರಿ, ಇದ್ರಾಗ ಒಂದಿಷ್ಟು ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಕಲಿಸಿ ಇಂಥದ್ದೊಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಲ್ಲ ಹಸಿ ಬಟ್ಟೆ ಮೇಲೆ ಹಪ್ಪಳು ಹಾಕಿ ಒಣಗ್ಲಕ್ಕ ಬಿಡ್ಬೇಕ್ರಿ. ಸ್ವಲ್ಪ ಒಣಗ್ದು ಅಂದ್ರೆ ನೋಡ್ರಿ ಹೆಂಗೆ ತಳ ಬಿಟ್ಕೊಂಡಾವಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಪೂರ್ತಿ ಒಣಗ್ಯಾವ್ರಿ. ಈಗ ಇವಕ್ಕೆ ಕರಿದ್ನು ತೋರಿಸ್ತೀನಂತ್ರಿ. ಎಷ್ಟು ಕುರುಮ್ ಆಗ್ತಾವಲ್ರಿ, ಅಷ್ಟೇ ಖಮ್ಮಗ್ನೂ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ.